ಬಾಗಲಕೋಟೆಯಲ್ಲಿರುವಂಥ ಕುರುಬರ್ ಸರ್ಸ್ ಎನ್ವಿನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಗೆ ತಗೊಂಡಂಥ ವಿಷಯ ಎರಡನೇ ಸಿದ್ಧ ಸೂತ್ರ, ಸೆಕೆಂಡ್ ಗೋಲ್ಡನ್ ರೂಲ್ ಆರ್ ಯು ಕ್ಯಾನ್ ಕಾಲ್ ಸೆಕೆಂಡ್ ಗೋಲ್ಡನ್ ಫಾರ್ಮುಲಾ ಟು ಫಾರ್ಮ್ ಇಂಗ್ಲಿಷ್ ಸೆಂಟೆನ್ಸಸ್ ಥ್ರೂ ಕನ್ನಡ. ನಾವು ಯಾವುದೇ ಒಂದು ಇಂಗ್ಲಿಷ್ ವಾಕ್ಯನ ಬರೋಕ್ಕಿಂತ ಮುಂಚೆ ಅದರದ್ದು ಕನ್ನಡ ವಾಕ್ಯ ರಚನೆ ಮಾಡಬೇಕು. ಆ ಕನ್ನಡ ವಾಕ್ಯದ ರಚನೆ ಮಾತಾಡುವಾಗ ಮನಸ್ಸಿನಲ್ಲಿ ಬರೆಯುವಾಗ ಬರಹ ರೂಪದಲ್ಲಿ ಆಗಬೇಕು. ನಂತರ ಆ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ಬರೆಯೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಗೊತ್ತಾಗಬೇಕು. ಯಾಕೆಂದರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಈ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಎಲ್ಲಾದರೂ ಬರ್ಬೋದು. ನಮ್ಮ ಕನ್ನಡ ವಾಕ್ಯದಲ್ಲಿ ಈ ಶಬ್ದಗಳಿಗೆ ಫಿಕ್ಸ್ ಆದಂಥ ಸ್ಥಳ ಇಲ್ಲ. ಆದರೆ ಇಂಗ್ಲಿಷ್ನಲ್ಲಿ ಸಿದ್ಧ ಸೂತ್ರ ಇರೋದ್ರಿಂದ, ಫಿಕ್ಸ್ಡ್ ವರ್ಡ್ ಆರ್ಡರ್ ಇರೋದ್ರಿಂದ ಅಲ್ಲಿ ವಾಕ್ಯಕ್ಕೆ ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ನಂತರದಲ್ಲಿ ವರ್ಬ್, ನಂತರದಲ್ಲಿ ಆಬ್ಜೆಕ್ಟ್. ಇದು ನಮಗೆ ಗೊತ್ತಾಗಬೇಕು. ಆದರೆ ನಮ್ಮ ಕನ್ನಡ ವಾಕ್ಯದಲ್ಲಿ ನಾವು ಪದಗಳನ್ನು ಎಲ್ಲಿ ಯಾವುದಾದ್ರೂ ಬಳಸಿದ್ರು ನಾವು ಅದನ್ನು ಇಡಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಆದರೆ ಇಂಗ್ಲಿಷ್ನಲ್ಲಿ ಆ ರೀತಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂಗ್ಲಿಷ್ ವಾಕ್ಯ ರಚನೆಗೂ ಮುಂಚೆ ಈ ಕನ್ನಡ ವಾಕ್ಯದಲ್ಲಿ ಈ ಪದಗಳು ನಮಗೆ ಗೊತ್ತಾಗಬೇಕು. ಮೊದಲೇ ವರ್ಬ್, ಆ ನಂತರ ಸಬ್ಜೆಕ್ಟ್, ಆ ನಂತರ ಆಬ್ಜೆಕ್ಟ್. ಇನ್ನು ಆ ವರ್ಬ್ ನಾವು ಈಗಾಗಲೇ ಮೊದಲನೇ ಗೋಲ್ಡನ್ ರೂಲ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ, ಚರ್ಚೆ ಮಾಡ್ಕೊಂಡಿದ್ವಿ. ಈ ವರ್ಬ್ ಕ್ರಿಯೆನ ಸೂಚಿಸ್ತಾ ಇದ್ರೆ ಮೇನ್ ವರ್ಬ್ ಅಂತೀವಿ. ಆ ಕ್ರಿಯೆ ಮಾಡುವಾಗ ನಾವು ಸಬ್ಜೆಕ್ಟ್ ಅಂತೀವಿ. ಇವೆರಡು ಪದಗಳು ನಂತರ ಮಿಕ್ಕಿದ್ದೆಲ್ಲಾನು ಆಬ್ಜೆಕ್ಟ್ ಅಂತೀವಿ. ಅದನ್ನು ನಾವು ಫಸ್ಟ್ ಗೋಲ್ಡನ್ ರೂಲ್ನಲ್ಲಿ ಇಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ಚರ್ಚೆ ವಿಷಯ ಏನಂದ್ರೆ, ನಮ್ಮ ಕನ್ನಡ ವಾಕ್ಯದಲ್ಲಿ ನಾವು ವರ್ಬನ್ನು ಮಾರ್ಕ್ ಮಾಡಿದಾಗ ಆ ವರ್ಬ್ ಕ್ರಿಯೆಯನ್ನ ಸೂಚಿಸ್ತಾ ಇಲ್ಲ, ಅದು ಕ್ರಿಯೆಯನ್ನ ನಮ್ಗೆ ಹೇಳ್ತಾ ಇಲ್ಲ, ಅಲ್ಲಿ ಕ್ರಿಯಾಪದ ಇಲ್ಲ ಅನ್ಸಿದ್ರೆ ಅದು ಹೆಲ್ಪಿಂಗ್ ವರ್ಬ್ ಅಂತೀವಿ. ಆ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು, ಅಂತ ವಾಕ್ಯ ರಚನೆಗಳನ್ನ ಇಂಗ್ಲಿಷ್ನಲ್ಲಿ ಯಾವ ರೀತಿ ನಾವು ಅನುವಾದ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ಈಗ ನೋಡೋಣ, ನಾನು ಒಂದು ಉದಾಹರಣೆ ತಗೋತೀನಿ. ಒಬ್ಬ ಶಿಕ್ಷಕ ಇದ್ದೇನೆ ನಾನು, ಅಥವಾ ಕನ್ನಡದಲ್ಲಿ ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಅವನು ಒಬ್ಬ ಕವಿ ಇದ್ದಾನೆ, ಅವಳು ಒಬ್ಬ ನಟಿ ಇದ್ದಾಳೆ, ಅವನು ಆರೋಗ್ಯವಾಗಿದ್ದಾನೆ, ಅವನು ಇಂದು ಬಾಗಲಕೋಟೆಯಲ್ಲಿ ಇದ್ದಾನೆ. ಇಂಥ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವಾಕ್ಯಗಳನ್ನು ಸಹಜವಾಗಿ ಬಳಸ್ತಾ ಇರ್ತೀವಿ. ಇಂಥ ವಾಕ್ಯಗಳನ್ನ ನಾವು ಯಾವ ರೀತಿ ಗುರುತಿಸಬೇಕು, ಅದರಿಂದ ನಾವು ಏನನ್ನ ನಿರ್ಧಾರ ಮಾಡಬೇಕು ಅನ್ನೋದು ಇದು ತಿಳ್ಕೊಳ್ಳೋಣ. ಈಗ ನೋಡಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ ನಾನು ಹೇಳಿದೆ. ಈ ವಾಕ್ಯವನ್ನು ನೀವು ಬಹಳ ಬೇಗನೆ ಇಂಗ್ಲಿಷ್ನಲ್ಲಿ ಬರೆದು ಬಿಡಬಹುದು. ಆದರೆ ಇಲ್ಲಿ ಇರುವಂತ ಶಬ್ದಗಳೇನು, ಆ ಶಬ್ದಗಳಿಗೆ ಏನು ಹೆಸರು ಅಂತ ಇಂಗ್ಲಿಷ್ನಲ್ಲಿ ಯಾವ ರೀತಿ ರಚನೆ ಆಗುತ್ತೆ, ಏಕೆ ಆ ರೀತಿ ಅದು ರಚನೆ ಆಗುತ್ತೆ ಅಂತ ಇಂಥ ಸರಳ ವಾಕ್ಯನ ಅರ್ಥ ಮಾಡ್ಕೊಂಡ್ರೆ ನೀವು ಮುಂಬರುವಂತ ಕ್ಲಿಷ್ಟವಾದ ಸಂಕೀರ್ಣವಾದ ವಾಕ್ಯಗಳು ಮಾಡುವಾಗ ಇವು ಪೂರ್ವಕವಾಗಿ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಆದ್ರಿಂದ ನಾನು ಮೊದಲಿಗೆ ಸರಳವಾದ ವಾಕ್ಯಗಳನ್ನ ತಗೊಂಡು ಮುಂದೆ ಕ್ಲಿಷ್ಟವಾದ ವಾಕ್ಯಗಳನ್ನ ಅಲ್ಲಿ ಮೇನ್ ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸ್, ಈ ರೀತಿ ಒಂದೊಂದು ವಾಕ್ಯದಲ್ಲಿ ಎರಡೆರಡು ಮೂರು ಭಾಗಗಳು ಬಂದಾಗ ಅಲ್ಲಿ ನಮಗೆ ಬಹಳ ಗಲಿಬಿಲಿ ಉಂಟಾಗುತ್ತೆ. ಅದಕ್ಕೆ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂಬರುವಂತ ವಿಡಿಯೋಗಳಲ್ಲಿ ನಾನು ಕ್ಲಿಷ್ಟವಾದ ವಾಕ್ಯಗಳನ್ನು ಒಂದೊಂದು ಎರಡೆರಡು ಮೂರು ಭಾಗಗಳನ್ನ ಕೂಡಿಸಿ ಒಂದು ವಾಕ್ಯ ಮಾಡುವಾಗ ಇವತ್ತಿನ ಈ ಸೂತ್ರ ಮುಂದೆ ಆ ವಿಡಿಯೋದಲ್ಲಿ ಚರ್ಚೆ ಮಾಡುವಂತ ಸಂಕೀರ್ಣ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಅದಕ್ಕೆ ಆ ಒಂದು ಜ್ಞಾನದ ಮಾಹಿತಿ ಅವಶ್ಯಕತೆ ಇರುವುದರಿಂದ ಈ ವಿಡಿಯೋದಲ್ಲಿ ಸರಳ ಸೂತ್ರದಲ್ಲಿ ನಾನು ವಾಕ್ಯ ರಚನೆಯನ್ನು ಹೇಳ್ತಾ ಇದ್ದೇನೆ. ಈಗ ನೋಡಿ, ಅವನು ಒಬ್ಬ ಕವಿ ಇದ್ದಾನೆ. ಇಲ್ಲಿ ಇದ್ದಾನೆ ಅನ್ನೋದು ವರ್ಬ್. ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಉತ್ತರ ಇಲ್ಲ, ಅಂದ್ರೆ ಅಲ್ಲಿ ಕ್ರಿಯೆ ಇಲ್ಲ. ಏನು ಮಾಡಿ ಇದ್ದಾನೆ, ಉತ್ತರ ಇಲ್ಲ, ಅಲ್ಲಿ ಕೂಡ ಕ್ರಿಯೆ ಇಲ್ಲ. ಅಂದ್ರೆ ಇದು ಕ್ರಿಯೆಯನ್ನು ಸೂಚಿಸುವಂತ ವರ್ಬ್ ಅಲ್ಲ. ಏನು ಸೂಚಿಸುತ್ತೆ, ಅವನು ಒಬ್ಬ ಕವಿ ಇದ್ದಾನೆ. ಇದ್ದಾನೆ ಅವನ ಇರುವಿಕೆಯನ್ನ, ಅವನು ಇದ್ದಾನೆ ಅಂತ ಹೇಳ್ತಾ ಇದ್ದೇವೆ, ಅವನು ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ. ಆದ್ರಿಂದ ಇದ್ದಾನೆ. ಅವಳು ಒಬ್ಬ ನಟಿ ಇದ್ದಾಳೆ. ಇದ್ದಾಳೆ, ಏನಿದ್ದಾಳೆ, ನಟಿ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ, ಗೊತ್ತಿಲ್ಲ, ಇಲ್ಲಿಯೂ ಕೂಡ ಕ್ರಿಯೆ ಇಲ್ಲ. ಅವನು ಇಂದು ಬಾಗಲಕೋಟೆಯಲ್ಲಿ ಇದ್ದಾನೆ. ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಕ್ರಿಯೆ ಇಲ್ಲ. ಈ ರೀತಿ ಕ್ರಿಯೆ ಇಲ್ಲದೆ ಇದ್ದಾಗ ಅದಕ್ಕೆ ನಾವೇನಂತೀವಿ, ಹೆಲ್ಪಿಂಗ್ ವರ್ಬ್ ಅಂತೀವಿ. ಹೆಲ್ಪಿಂಗ್ ವರ್ಬ್ ಅಂದ್ರೆ ವ್ಯಕ್ತಿ ಏನಿದ್ದಾನೆ,
ವ್ಯಕ್ತಿ ಹೇಗೆ ಇದ್ದಾನೆ ಅಥವಾ ವ್ಯಕ್ತಿ ಎಲ್ಲಿ ಇದ್ದಾನೆ ಅಂತ ಇರುವಿಕೆಯನ್ನು ಮಾತ್ರ ತಿಳಿಸುತ್ತೆ. ಇದು ನಾವು ಬಹಳಷ್ಟು ಗಮನಿಸ್ಬೇಕು. ನಾವು ಇಂಥ ಸಣ್ಣ ವಾಕ್ಯಗಳನ್ನ ಬೇಗನೆ ಇಂಗ್ಲಿಷ್ನಲ್ಲಿ ಕಲ್ತು ಬಿಡ್ತೀವಿ, ನಾವು ಸರಿಯಾಗಿ ಬರುತ್ತೆ ಅನ್ನೋ ಒಂದು ಆತುರತೆಗಿಂತಲೂ ಇದರಲ್ಲಿ ಏನಿದೆ ಅನ್ನೋದನ್ನು ನಾವು ಸರಿಯಾಗಿ ಗ್ರಹಿಸ್ತಾ ಹೋದರೆ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡುವಂಥ ಸಂಕೀರ್ಣ ವಾಕ್ಯಗಳನ್ನು ಸುಲಭವಾಗಿ ಸರಳವಾಗಿ ತಪ್ಪಿಲ್ಲದೇ ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಆದ್ದರಿಂದ ಈಗ ನೋಡ್ರಿ, ಅವನು ಇಂದು ಬಾಗಲಕೋಟೆಯಲ್ಲಿ ಇದ್ದಾನೆ. ಎಲ್ಲಿದ್ದಾನೆ? ಬಾಗಲಕೋಟೆಯಲ್ಲಿ ಇದ್ದಾನೆ. ಅವನು ಎಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾನೆ ಕ್ರಿಯೆ ಹೇಳ್ತಾ ಇಲ್ಲ. ಈ ರೀತಿ ವ್ಯಕ್ತಿ ಏನಿದ್ದಾನೆ ಅನ್ಲಿಕ್ಕೆ ನಾವು ತಗೊಂಡಿರ್ತೀವಿ. ವ್ಯಕ್ತಿ ಹೇಗಿದ್ದಾನೆ ಅಂತ ಹೇಳಿ ಅಡ್ಜೆಕ್ಟಿವ್ ತಗೊಂಡಿರ್ತೀವಿ. ನೋಡ್ರಿ, ಅವನು ಆರೋಗ್ಯವಾಗಿದ್ದಾನೆ. ಹೇಗಿದ್ದಾನೆ? ಆರೋಗ್ಯವಾಗಿದ್ದಾನೆ. ಆರೋಗ್ಯವಾಗಿ, ಇದು ಅಡ್ಜೆಕ್ಟಿವ್. ಅವನು ಒಬ್ಬ ಕವಿ ಇದ್ದಾನೆ. ಏನಿದ್ದಾನೆ? ಕವಿ, ಇದು ನೌನ್. ಅವನು ಇಂದು ಬಾಗಲಕೋಟೆಯಲ್ಲಿ ಇದ್ದಾನೆ. ಎಲ್ಲಿ ಇದ್ದಾನೆ? ಬಾಗಲಕೋಟೆಯಲ್ಲಿ. ಬಾಗಲಕೋಟೆಯಲ್ಲಿ ಅವನು ಇರುವ ಸ್ಥಳವನ್ನು ತೋರಿಸೋದು. ಈ ರೀತಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಬ್ಜೆಕ್ಟ್ ಏನಿದೆ ಅಂತ ಹೇಳಲಿಕ್ಕೆ, ಹೇಗೆ ಇದೆ ಅಂತ ಹೇಳಲಿಕ್ಕೆ, ಅಥವಾ ಎಲ್ಲಿ ಇದ್ದಾನೆ ಅಥವಾ ಇದ್ದಾಳೆ, ಇದ್ದೇನೆ, ಇದ್ದೇವೆ ಅಂತ ಇರುವಿಕೆ ಹೇಳಲಿಕ್ಕೆ ಬಳಸ್ತೀವಿ. ಈ ರೀತಿ ಇರುವಿಕೆಯನ್ನು ಸೂಚಿಸುವಂತಹ ವರ್ಬ್ ಸಿಕ್ಕಾಗ ಅದನ್ನ ಹೆಲ್ಪಿಂಗ್ ವರ್ಬ್ ಅಂತೀವಿ. ಈ ಹೆಲ್ಪಿಂಗ್ ವರ್ಬ್ ಬಂದಂತ ವಾಕ್ಯ ರಚನೆ ಅಲ್ಲಿಯೂ ಕೂಡ ಸಬ್ಜೆಕ್ಟ್ ಇಂದ ಪ್ರಾರಂಭ ಆಗಬೇಕು. ಆದ್ರೆ ಇಲ್ಲಿ ಮೇನ್ ವರ್ಬ್ ಇರದೇ ಇರೋದ್ರಿಂದ ಆಬ್ಜೆಕ್ಟ್ ಇರೋದಿಲ್ಲ. ಇದು ನಾವು ತಿಳ್ಕೋಬೇಕು. ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ ಇದ್ರೆ ಕ್ರಿಯೆ ಮಾಡುವ ಸಬ್ಜೆಕ್ಟ್ ಕ್ರಿಯೆ ಸೂಚಿಸುವಂತ ಪದ ಮೇನ್ ವರ್ಬ್ ಅಂತೀವಿ. ಮಿಕ್ಕೆಲ್ಲ ಪದಗಳಿಗೆ ಆಬ್ಜೆಕ್ಟ್ ಅಂತೀವಿ. ಆದ್ರೆ ಕ್ರಿಯೆ ಇಲ್ಲದೆ ಇರುವಿಕೆಯನ್ನು ಹೇಳ್ತಾ ಇದ್ದದಕ್ಕೆ ಹೆಲ್ಪಿಂಗ್ ವರ್ಬ್. ಇದು ಬಹಳ ಹುಷಾರಾಗಿ ನಾವು ನೋಡ್ಕೊಂಡಿರೋದು. ಈ ಹೆಲ್ಪಿಂಗ್ ವರ್ಬ್ ಅಂದ್ರೆ ಇರುವಿಕೆಯನ್ನು, ನಾವು ಯಾರ ಇರುವಿಕೆಯನ್ನ, ಯಾರು ಇದ್ದಾನೆ, ಯಾರು ಇದ್ದಾಳೆ, ಯಾರು ಇದ್ದಾರೆ ಅಂತ ಯಾರ ಇರುವಿಕೆಯನ್ನು ಹೇಳ್ತಾ ಇರ್ತೀವಿ ಅವ್ರಿಗೆ ನಾವು ಸಬ್ಜೆಕ್ಟ್ ಅಂತೀವಿ. ಕ್ರಿಯೆಯನ್ನು ಸೂಚಿಸುವಾಗ ಮೇನ್ ವರ್ಬ್ ಇದ್ರೆ ಕ್ರಿಯೆ ಮಾಡೋರು ಸಬ್ಜೆಕ್ಟ್. ಸ್ಥಿತಿಯನ್ನ, ಇರುವಿಕೆಯನ್ನು ಸೂಚಿಸುವಾಗ ಯಾರ ಇರುವಿಕೆಯನ್ನು ಹೇಳ್ತಾ ಇದ್ದೀನಿ ಅವರು ಸಬ್ಜೆಕ್ಟ್ ಆಗ್ತಾರೆ. ಆ ನಂತರದಲ್ಲಿ ಇಲ್ಲಿ ಮೇನ್ ವರ್ಬ್ ಇಲ್ಲದೆ ಇರೋದ್ರಿಂದ ಆಬ್ಜೆಕ್ಟ್ ಇರೋದಿಲ್ಲ. ಅಲ್ಲಿ ನೌನ್ ಇರ್ಬೋದು ಅಥವಾ ಅಡ್ಜೆಕ್ಟಿವ್ ಇರ್ಬೋದು ಅಥವಾ ಅಡ್ಜೆಕ್ಟಿವ್ ನೌನ್ ಇರ್ಬೋದು ಅಥವಾ ಅಡ್ವರ್ಬ್ ಇರ್ಬೋದು ಅಥವಾ ಪ್ರಿಪೋಷನ್. ಈ ಪದಗಳು ನಮ್ಗೆ ಅರ್ಥ ಆಗಬೇಕು. ಮುಂದೆ ಬಹಳಷ್ಟು ವಿಷಯಗಳು ನಮಗೆ ಕಲಿಯಲಿಕ್ಕೆ ಬಹಳ ಸರಳ ಅನಿಸ್ತಾವ. ಅದಕ್ಕೆ ವ್ಯಕ್ತಿ ಏನಿದ್ದಾನೆ ಹೇಳಲಿಕ್ಕೆ ನಾವು ನೌನ್ ತಗೊಂಡಿರ್ತೀವಿ. ವ್ಯಕ್ತಿ ಹೇಗಿದ್ದಾನೆ ಅಂತ ಹೇಳಿಕ್ಕೆ ಅಡ್ಜೆಕ್ಟಿವ್ ತಗೊಂಡಿರ್ತೀವಿ. ಅಥವಾ ವ್ಯಕ್ತಿ ಎಂತ ವ್ಯಕ್ತಿ ಇದ್ದಾನೆ ಅಂತ ಹೇಳಿಕ್ಕೆ ಅಡ್ಜೆಕ್ಟಿವ್ ನೌನ್ ತಗೊಂಡಿರ್ತೀವಿ. ಅಥವಾ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹೇಳಿಕ್ಕೆ ಅಡ್ವರ್ಬ್ ತಗೊಂಡಿರ್ತೀವಿ. ಅಥವಾ ವ್ಯಕ್ತಿ ಯಾವ ಸ್ಥಳದಲ್ಲಿ ಇದ್ದಾನೆ ಅಂತ ಹೇಳಿಕ್ಕೆ ಪ್ರಿಪೋಷನ್ ನೌನ್ ತಗೊಂಡಿರ್ತೀವಿ. ಇದು ನಾನು ಕೆಲವೊಂದು ಉದಾಹರಣೆ ಕೊಡ್ತಾ ಈ ವಾಕ್ಯವನ್ನ ಅಥವಾ ಇಂತಹ ವಾಕ್ಯಗಳನ್ನ ಈ ರೀತಿಯ ವಾಕ್ಯ ರಚನೆಯ ಸೂತ್ರದಡಿಯಲ್ಲಿ ಹೇಗೆ ರಚಿಸಬಹುದು ನೋಡೋಣ. ಈಗ ನಾನು ಹೇಳಿದೆ ಸಬ್ಜೆಕ್ಟ್ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿರ್ತೇವೆ ಅವರು, ನಂತರ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಬ್, ಆ ನಂತರ ನೌನ್ ಬೇಕಾದ್ರೆ ನೌನ್ ಅಥವಾ ಅಡ್ಜೆಕ್ಟಿವ್ 1, 2, 3, 4, 5 ಈ 5 ಪದಗಳಲ್ಲಿ ಯಾವ್ದಾದ್ರೂ ಒಂದಿರುತ್ತೆ. ಯಾವ್ದಿರ್ಬೋದು ಏನಿರ್ಬೋದು ನಮ್ಗೆ ಗೊತ್ತಾಗುತ್ತೆ. ವ್ಯಕ್ತಿ ಏನಿದ್ದಾನೆ ಅಂತ ಹೇಳ್ತಾ ಇದ್ರೆ ನೌನ್ ಇರುತ್ತೆ. ವ್ಯಕ್ತಿ ಹೇಗಿದ್ದಾನೆ ಅನ್ನೋ ಪದ ಇದ್ದರೆ ಅದನ್ನ ನಾವು ಅಡ್ಜೆಕ್ಟಿವ್ ಅಂತೀವಿ. ವ್ಯಕ್ತಿ ಎಲ್ಲಿದ್ದಾನೆ ಅಂತ ಹೇಳಿಕೆ ಅಡ್ವರ್ಬ್ ತಗೊಂಡಿರ್ತೀವಿ. ಯಾವ ಸ್ಥಳದಾಗಿದ್ದಾನೆ ಅಂತ ಹೇಳಿಕೆ ಪ್ರಿಪೋಷನ್ ನೌನ್ ತಗೊಂಡಿರ್ತೀವಿ. ಈ ವಿಷಯಗಳು ಈ ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ಇನ್ನ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದೇನ ಅಂದ್ರೆ ಇರುವಿಕೆ. ಇದ್ದೇನೆ, ಇದ್ದೇವೆ, ಇದ್ದೀ, ಇದ್ದೀರಿ, ಇದ್ದಾನೆ, ಇದ್ದಾಳೆ, ಇದೆ, ಇದ್ದಾರೆ, ಇವು ಇರುವಿಕೆ ನೀಡ್ತಾವೆ. ಈ ಇರುವಿಕೆ ಈಗ ಸದ್ಯ ಇದ್ದಾನೆ, ಈಗ ಅದಾನ. ನಾನು ಒಬ್ಬ ಕವಿ ಇದ್ದೇನೆ ಈಗ ಅದೀನಿ. ಅವನು ಒಬ್ಬ ವೈದ್ಯ ಇದ್ದಾನೆ ಈಗ ಅದಾನ. ಈ ರೀತಿ ಈಗ ಸದ್ಯ ಅದಾರ ಅನ್ನೋ ಅರ್ಥದಲ್ಲಿದ್ರೆ ಅವ್ರು ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಅಲ್ಲಿ ಹೆಲ್ಪಿಂಗ್ ವರ್ಬ್ 3 ಬರ್ತವೆ. ಆಮ್, ಆರ್, ಈಸ್. ವಾಕ್ಯ ರಚನೆ ಇದೇ ಇರುತ್ತೆ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಅದು ಸದ್ಯದ ಸ್ಥಿತಿ ಅಂದ್ರೆ ವರ್ತಮಾನ ಕಾಲ. ಆ ವರ್ತಮಾನ ಕಾಲದಲ್ಲಿ ನಾವು ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ 3: ಆಮ್, ಆರ್, ಈಸ್. ಸಬ್ಜೆಕ್ಟ್ ಒಂದ್ ವೇಳೆ ಆ ಇದ್ರೆ ಆಮ್, ಪ್ಲೂರಲ್ ಇದ್ರೆ ಆರ್, ಸಿಂಗುಲರ್ ಹಿ ಅಥವಾ ಶಿ ಅಥವಾ ಇಟ್ ಇದ್ರೆ ಈಸ್. ಇದು ಗೊತ್ತಿರುವಂತ ವಿಷಯ. ಈ ರೀತಿನೇ ವಾಕ್ಯ ರಚನೆಗಳಿರ್ತಾವೆ. ಈ ರೀತಿನ ವಾಕ್ಯ ರಚನೆ ಇರ್ತಾವೆ. ಅದನ್ನ ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಶಿಕ್ಷಕಿ ಇದ್ದೇನೆ ನಾವು ಸಹಜವಾಗಿ ಆಡು ಕನ್ನಡದಲ್ಲಿ ನಾವು ಯಾವ ರೀತಿ ವಾಕ್ಯ ರಚಿಸಿದ್ರು ಕೂಡ ಅದರಲ್ಲಿ ನಾವು ಯಾವ ಪದ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಒಬ್ಬ ಶಿಕ್ಷಕ ಇದ್ದೇನೆ ನಾನು ಅನ್ಬೋದು, ಅಥವಾ ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅನ್ಬೋದು, ಅಥವಾ ಒಂದ್ಸಲ ಆಡು ಕನ್ನಡದಾಗ
ಅದೇನಿ ನಾನು ಒಬ್ಬ ಟೀಚರ್ ಅಂತ ಅನ್ಬೋದು. ಯಾವ ರೀತಿ ಅಂದ್ರೂ ಕೂಡ ಅದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲು ವರ್ಬ್, ಇಲ್ಲಿ ವರ್ಬ್ ಯಾವುದು? ಇದ್ದೇನೆ. ಏನು ಮಾಡ್ತಾ ಇದ್ದೇನೆ? ಉತ್ತರ ಇಲ್ಲ, ಅಂದ್ರೆ ಕ್ರಿಯೆ ಇಲ್ಲ, ಇದೀನಿ ಅಷ್ಟೇ. ಈ ಇದ್ದೇನೆ ಯಾರಿದ್ದಾರೆ? ನಾನು ಸಬ್ಜೆಕ್ಟ್. ಇದ್ದೇನೆ ಅನ್ನೋದು ಕ್ರಿಯೆ ಸೂಚಿಸುವುದಿಲ್ಲ, ಅಂದಮೇಲೆ ಇರುವಿಕೆ, ಅದನ್ನ ನಾವು ಮಾಡ್ಕೋಬೇಕು ಹೆಲ್ಪಿಂಗ್ ವರ್ಬ್. ಯಾರು ಇದ್ದವ್ರು ಇಲ್ಲಿ? ನಾನು ಸಬ್ಜೆಕ್ಟ್. ನಾನು ಏನಿದ್ದೇನೆ? ಶಿಕ್ಷಕ ಇದ್ದೇನೆ. ನಾವು ಈ ಮೂರು ಪದಗಳದಂತ ಗೊತ್ತಾದ್ಮೇಲೆ ವಾಕ್ಯ ರಚನೆ ಸೂತ್ರ ಅದೇ ಯಾವುದು? ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾವು ಅದೇ ಫಾರ್ಮುಲಾ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾವು. ಅದಕ್ಕೆ ನಮಗೆ ಸಬ್ಜೆಕ್ಟ್ ನಾನು, ಐ, ಹೆಲ್ಪಿಂಗ್ ವರ್ಬ್ ಆಮ್, ಐ ಆಮ್, ನಂತರ ನಾವು ಟೀಚರ್, ಟೀಚರ್, ಐ ಆಮ್ ಅ ಟೀಚರ್. ಬಹಳ ಸರಳವಾದಂತ ವಾಕ್ಯ ರಚನೆ. ಆದರೆ ಇದನ್ನ ಆಧಾರ ಇಟ್ಕೊಂಡು ನಾವು 16 ಭಿನ್ನವಾದ ವಾಕ್ಯಗಳನ್ನು ಮಾಡ್ಕೊಂಡು ಕಲಿಬಹುದು. ಹೆಂಗೆ ನೋಡೋಣ. ಅವನು ಒಬ್ಬ ಶಿಕ್ಷಕ ಇದ್ದಾನೆ. ಇದ್ದಾನೆ ಹೆಲ್ಪಿಂಗ್ ವರ್ಬ್, ಅವನು ಸಬ್ಜೆಕ್ಟ್. ನೋಡಿ ಫಾರ್ಮುಲಾ, ಸಬ್ಜೆಕ್ಟ್ ಅವನು, ಹಿ ಹೆಲ್ಪಿಂಗ್ ವರ್ಬ್ ಸಿಂಗಲ್ ಇರೋದ್ರಿಂದ ಈಸ್, ಹಿ ಈಸ್ ಅ ಟೀಚರ್. ನೀನು ಒಬ್ಬ ಶಿಕ್ಷಕ ಇದ್ದಿ, ಇದ್ದಿ ಹೆಲ್ಪಿಂಗ್ ವರ್ಬ್, ನೀನು ಸಬ್ಜೆಕ್ಟ್. ಅವಾಗ ಏನಾಗುತ್ತೆ ನೋಡಿ, ಯು ಆರ್ ಅ ಟೀಚರ್. ಈ ರೀತಿ ನೌನ್ ತಗೊಂಡ ಈ ರೀತಿ ವಾಕ್ಯಗಳನ್ನ ನಾವು ಮಾಡ್ಕೊಳ್ಬೇಕು. ಅದೇ ಒಂದ್ ವೇಳೆ ನೋಡ್ರಿ, ಆಗ ನಾನು ಒಬ್ಬ ಶಿಕ್ಷಕ ಇದ್ದೆನು, ಆಗ ನಾನು ಒಬ್ಬ ಸೈನಿಕ ಇದ್ದೇನು, 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 ಏನ್ ಮಾಡ್ತಾ ಇದ್ದೇನು? ಉತ್ತರ ಇಲ್ಲ, ಅಂದ್ರೆ ಕ್ರಿಯೆ ಇಲ್ಲ, ಅಂದ್ರೆ ಈ ರೀತಿ ಇರುವಿಕೆ ಐತಿ. ಎಂತ ಇರುವಿಕೆ? ಆಗ ನಾನು ಒಬ್ಬ ಸೈನಿಕ ಇದ್ದೇನೆ. ಆಗ ಹೋದ ವರ್ಷ, ಹೋದ ತಿಂಗಳ, 10 ವರ್ಷಗಳ ಹಿಂದೆ ಅನ್ನೋ ಹಿಂದಿನ ಸ್ಥಿತಿಯನ್ನು ಸೂಚಿಸಿದ್ರೆ ಅದಕ್ಕೆ ಏನಂತೀವಿ ನಾವು? ಪಾಸ್ಟ್ ಟೆನ್ಸ್. ಸೂತ್ರ ಇದೆ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನೌನ್. ಆದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರುವಿಕೆ ಎಂತ ಇರುವಿಕೆ? ಹಿಂದಿನ ಇರುವಿಕೆ, ಹಿಂದೆ ಇದ್ದ ಸ್ಥಿತಿ, ಅದಕ್ಕೆ ಪಾಸ್ಟ್ ಟೆನ್ಸ್ ಅಂತೀವಿ. ಅವಾಗ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ವಾಸ್ ಮತ್ತು ವರ್. ನೋಡ್ರಿ, ಸಬ್ಜೆಕ್ಟ್ ಐ, ಹಿ, ಶಿ, ಇಟ್ ಸಿಂಗಲ್ ಇದ್ದ ವಾಸ್, ಅದೇ ಪ್ಲೂರಲ್ ವಿ, ಯು, ದೇ ಇದ್ದಾಗ ವರ್. ಇಷ್ಟು ಇದ್ರೆ ಸಾಕು. ಅದೇ ವಾಕ್ಯವನ್ನು ನಾವು ಪಾಸ್ಟ್ ಟೆನ್ಸ್ ನೋಡ್ರಿ, ಆಗ ನಾನು ಒಬ್ಬ ಶಿಕ್ಷಕನಾಗಿದ್ದೇನು, ಅಥವಾ ಆಗ ನಾನು ಒಬ್ಬ ಶಿಕ್ಷಕ ಇದ್ದೇನು, ಅಥವಾ ಒಬ್ಬ ಶಿಕ್ಷಕ ಇದ್ದೇನು ನಾನು ಆಗ, ಅಥವಾ ನಾನು ಆಗ ಒಬ್ಬ ಶಿಕ್ಷಕ ಇದ್ದೇನು. ನೀವು ಕನ್ನಡದಲ್ಲಿ ಯಾವ ಪದವನ್ನು ಎಲ್ಲಾದ್ರೂ ಇರಲಿ, ಆದ್ರೆ ಮಾರ್ಕಿಂಗ್ ಮಾಡಿಕೊಳ್ಳುವಾಗ ಸ್ಪಷ್ಟವಾಗಿ ವರ್ಗ ಅದು ಗೊತ್ತಾಗುತ್ತೆ. ಇದ್ದೇನು ಕೂಡಿಸಿ ಬರ್ದೇನೆ, ಶಿಕ್ಷಕನಾಗಿದ್ದೇನು ಅಂದ್ರೆ ಇದ್ದೆ. ಆ ಇದ್ದೇನು ಅನ್ನೋ ಅರ್ಥದಲ್ಲಿ ಬಳಸಿರುತ್ತೆ ಈ ಪದ ಹೆಲ್ಪಿಂಗ್ ವರ್ಡ್. ಇದ್ದವ್ರು ಯಾರು? ನಾನು ಸಬ್ಜೆಕ್ಟ್. ನಾನು ಏನಿದ್ದೇನು? ಶಿಕ್ಷಕ ಇದ್ದೇನೆ ನಾವು. ಅದೇ ಸೂತ್ರ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಡ್ ನಾವು. ಅದೇ ಸೂತ್ರದಲ್ಲಿ ಹೋದಾಗ ಐ ವಾಸ್ ಅ ಟೀಚರ್ ದೆನ್, ಐ ಆಮ್ ಅ ಟೀಚರ್, ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಈಗ ಅದೀನಿ ಪ್ರೆಸೆಂಟ್ ಟೆನ್ಸ್. ನಾನು ಆಗ ಒಬ್ಬ ಶಿಕ್ಷಕ ಇದ್ದೇನು, ಇದ್ದೇನು ಪಾಸ್ಟ್ ಟೆನ್ಸ್. ಅದಕ್ಕೆ ಐ ವಾಸ್ ಅ ಟೀಚರ್ ದೆನ್. ನಂತರ ಬೇರೆ ಬೇರೆ ಸಬ್ಜೆಕ್ಟ್ ಇಟ್ಕೊಳ್ಬಹುದು. ಆಗ ಅವನು ಒಬ್ಬ ಶಿಕ್ಷಕನಾಗಿದ್ದನು, ಹಿ ವಾಸ್ ಅ ಟೀಚರ್ ದೆನ್. ಆಗ ಅವಳು ಒಬ್ಬ ವೈದ್ಯಳಾಗಿದ್ದಳು, ಶಿ ವಾಸ್ ಅ ಟೀಚರ್ ದೆನ್. ಈ ರೀತಿ ನಾವು ನನ್ನ ವ್ಯಕ್ತಿ ಏನಿದ್ದನು ತಿಳಿಕೆ ಬಳಸಿದಾಗ ವಾಕ್ಯ ರಚನೆ ಇದೇ ತರ. ಅದೇ ಇನ್ನೊಂದು ತರ ನೋಡೋಣ. ನೋಡ್ರಿ, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನೆ, ಇದ್ದೇನು ಪಾಸ್ಟ್ ಟೆನ್ಸ್. ನಾನು ಇಂದು ಬಾಗಲಕೋಟೆಯಲ್ಲಿ ಇದ್ದೇನೆ ಅಂದ್ರೆ ಈಗ ಅದೀನಿ ಪ್ರೆಸೆಂಟ್ ಟೆನ್ಸ್. ನಾನು ನಾಳೆ ಬಿಜಾಪುರ್ನಲ್ಲಿ ಇರುತ್ತೇನೆ, ಯಾವಾಗ? ನಾಳೆ. ಏನು ಇರ್ತೀನಿ? ಏನು ಇರ್ತೀನಿ? ಉತ್ತರಿಲ್ಲ. ಎಲ್ಲಿ ಇರ್ತೀನಿ? ಬಿಜಾಪುರ್ನಾಗ ಇರ್ತೀನಿ. ಸ್ಥಳ ಆಯ್ತು, ಕ್ರಿಯೆ ಇಲ್ಲ. ಏನು ಮಾಡ್ತಾ ಇರ್ತೀನಿ? ಇಲ್ಲ. ಈ ರೀತಿ ಕ್ರಿಯೆ ಇಲ್ಲ ಅಂದ್ಮೇಲೆ ಅದು ಹೆಲ್ಪಿಂಗ್ ವರ್ಬ್ ಸ್ಥಿತಿಯನ್ನು ಸೂಚಿಸ್ತದೆ. ಎಂತ ಸ್ಥಿತಿ? ಮುಂದಿನ ಸ್ಥಿತಿ ಅಂತೀವಿ ನಾವು. ಇದಕ್ಕೆ ಏನಂತೀವಿ ನಾವು? ಫ್ಯೂಚರ್ ಟೆನ್ಸ್. ಸೇಮ್ ಸೂತ್ರ ಅದೇ, ಏನು? ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನೌನ್. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಗಮನಿಸಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆ ಬಿ ಅನ್ನೋ ಒಂದು ಪದ ಬಳಸ್ತಾರೆ. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್. ಐ ಶಾಲ್, ವಿ ಶಾಲ್. ಆ ಅಥವಾ ವಿ ಬಂದಾಗ ಶಾಲ್. ಇವು ಬಿಟ್ಟು ಬೇಕಾದ ಸಬ್ಜೆಕ್ಟ್ ತಗೊಂಡು ವಿಲ್. ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್, ರವಿ ವಿಲ್, ಸುಮಾ ವಿಲ್. ವಾಟ್ ಎವರ್ ಬಿ ವಿಲ್ ಸಬ್ಜೆಕ್ಟ್, ವಿಲ್ ಯು ಹ್ಯಾವ್ ಟು ಟೇಕ್. ಓಕೆ, ಬಿ ಬರುತ್ತೆ. ಅದೇ ಒಂದು ವಾಕ್ಯ ರೂಪದಲ್ಲಿ ನಾವು ನೋಡಿದಾಗ, ಮುಂದೆ ನಾನು ಒಬ್ಬ ಶಿಕ್ಷಕನಾಗಿರುತ್ತೇನೆ ಅಂತ ಸಹಜವಾಗಿ ಆಗಿರುತ್ತೇನೆ ಅಂದ್ರೆ ನಾ ಇರ್ತೀನಿ ಅನ್ನಂದ್ರೆ, ಅದಕ್ಕೆ ಇರ್ತೀನಿ. ಏನಿರ್ತೀನಿ? ಶಿಕ್ಷಕನಾಗಿರ್ತೀನಿ. ಅದಕ್ಕೆ ಇರುತ್ತೇನೆ ಅನ್ನೋ ಅರ್ಥದಲ್ಲಿ ಆಗಿರುತ್ತೇನೆ ಅನ್ನೋದು ಕೂಡ ಹೆಲ್ಪಿಂಗ್ ವರ್ಬ್ ಅಂತ ಹೋಗ್ಬೇಕು. ಆಗಿರೋರು ಯಾರು? ನಾನು ಸಬ್ಜೆಕ್ಟ್. ಏನಾಗಿರ್ತೀನಿ? ಶಿಕ್ಷಕನಾಗಿರ್ತೀನಿ ನಾವು. ಇದನ್ನ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬಿ ನಾವು. ಇದು ನೆನಪಿಟ್ಕೋಬೇಕು. ಐ ಶಾಲ್ ಬಿ ಅ ಟೀಚರ್. ಮುಂದೆ ಅಂದ್ರೆ ಇನ್ ಫ್ಯೂಚರ್, ಅಂದ್ರೆ ಮುಂದೆ ಅಂದ್ರೆ ಭವಿಷ್ಯದಲ್ಲಿ ಅನ್ನೋ ಅರ್ಥದಲ್ಲಿ ಆಡು ಕನ್ನಡಗಳು ನಾವು
ಮುಂದೆ ಅನ್ನೋ ಪದ ಬಳಸಿರ್ತೀವಿ. ಆದರೆ ಇಲ್ಲಿ ಸಮಯನ ಸೂಚಿಸೋದ್ರಿಂದ ಅಲ್ಲಿ ಭವಿಷ್ಯದಲ್ಲಿ ಅನ್ನೋ ಅರ್ಥದಲ್ಲಿ ಸಮಯ, ಆದ್ರಿಂದ ಇನ್ ಫ್ಯೂಚರ್, ಮುಂದೆ, ಭವಿಷ್ಯದಲ್ಲಿ. ನಾನು ಭವಿಷ್ಯದಲ್ಲಿ ಒಬ್ಬ ಶಿಕ್ಷಕನಾಗಿರ್ತೀನಿ ಅಂತ ನಾವು ಸ್ಪಷ್ಟವಾಗಿ ಮಾತಾಡೋದಿಲ್ಲ. ಆಳು ಕನ್ನಡ ನಾನು ಮುಂದೆ ದೊಡ್ಡ ಮನುಷ್ಯ ಆಗಿರ್ತೀನಿ, ಆಕೆ ಮುಂದೆ ದೊಡ್ಡ ನಟಿ ಆಗಿರ್ತಾಳ. ಈ ಮುಂದೆ ಅನ್ನೋದು ನಮ್ಮ ಆಡು ಕನ್ನಡದಲ್ಲಿ ಬಳಸಿದಾಗ ಅಲ್ಲಿ ಸಮಯವನ್ನು ಸೂಚಿಸಿರ್ತೀವಿ. ಆ ಸಮಯ ಭವಿಷ್ಯದಲ್ಲಿ ಅನ್ನೋ ಅರ್ಥ. ಅದಕ್ಕೆ ಐ ಶಾಲ್ ಬಿ ಅ ಟೀಚರ್ ಇನ್ ಫ್ಯೂಚರ್. ಈ ರೀತಿ ನಾನು ಸ್ಥಿತಿಯನ್ನು ಸೂಚಿಸುವಾಗ ವ್ಯಕ್ತಿ ಏನಿದ್ದಾನೆ ಅಂತೇಳಿಕೆ ಕೇವಲ ನೌನ್ ಬಳಸ್ಕೊಂಡು ನಾನು 3 ಟೆನ್ಸ್ನಲ್ಲಿ ಹೇಳಿದೆ. ಐ ಆಮ್ ಅ ಟೀಚರ್, ಐ ವಾಸ್ ಅ ಟೀಚರ್, ದೆನ್ ಐ ಶಾಲ್ ಬಿ ಅ ಟೀಚರ್ ಇನ್ ಫ್ಯೂಚರ್. ಆದರೆ ನಾವು ಈ ಸ್ಥಿತಿಯನ್ನು ಸೂಚಿಸಲಿಕ್ಕೆ ಬಳಸಿದಂತ ಹೆಲ್ಪಿಂಗ್ ವರ್ಬ್ ಅನ್ನ ಮತ್ತೆ ಬೇರೆ 2 ಉದ್ದೇಶಗಳಿಗೆ ಬಳಸಬಹುದು ಅಂತ ಹೇಳಿದೆ. ನೋಡ್ರಿ, ನಾನು ನಾಳೆ ಸಂತೋಷವಾಗಿರ್ತೀನಿ, ನಾನು ಈಗ ಸಂತೋಷವಾಗಿ ಇದ್ದೇನೆ ಹೆಲ್ಪಿಂಗ್ ವರ್ಬ್. ಏನು ಮಾಡ್ತಾ ಇದ್ದೇನೆ, ಕ್ರಿಯೆ ಇಲ್ಲ. ಹೇಗಿದ್ದೇನೆ, ಸಂತೋಷವಾಗಿದ್ದೇನೆ. ಅವಳು ದುಃಖಿಯಾಗಿದ್ದಾಳೆ, ಹೇಗಿದ್ದಾಳೆ, ಹೆಂಗದಕ್ಕೆ, ಬಹಳ ದುಃಖದಲ್ಲಿ ಅದ. ದುಃಖಿ, ಸಂತೋಷ, ಏನಿದು ಅಡ್ಜೆಕ್ಟಿವ್. ಇವು ಗೊತ್ತಾಗೋದು ನಮ್ಗೆ. ಅವ ಫಾರ್ಮುಲಾ ಏನಾಗುತ್ತೆ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅಡ್ಜೆಕ್ಟಿವ್. ನಾನು ಒಳ್ಳೆಯವನಿದ್ದೇನೆ, ಹೇಗಿದ್ದೇನೆ, ಒಳ್ಳೆಯವನಿದ್ದೇನೆ, ಇದ್ದೇನೆ ಹೆಲ್ಪಿಂಗ್ ವರ್ಬ್, ನಾನು ಸಬ್ಜೆಕ್ಟ್. ಇಲ್ಲಿ ಕ್ರಿಯೆ ಇಲ್ಲ, ಅದಕ್ಕೆ ಹೆಲ್ಪಿಂಗ್ ವರ್ಬ್. ಹೇಗಿದ್ದೇನೆ, ಒಳ್ಳೆಯವನಿದ್ದೇನೆ, ಅಡ್ಜೆಕ್ಟಿವ್. ಅವಾಗ ನೌನ್ ಪರವಾಗಿ ತಗೋಬಹುದು ಅಡ್ಜೆಕ್ಟಿವ್. ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ. ನಾನು ಆಗ ಸಂತೋಷವಾಗಿದ್ದೇನು, ಐ ವಾಸ್ ಹ್ಯಾಪಿ ಇದ್ದೇನೆ. ನಾನು ಮುಂದೆ ಭವಿಷ್ಯದಲ್ಲಿ ಸಂತೋಷವಾಗಿರ್ತೀನಿ, ಐ ಶಾಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಈ ರೀತಿ ಸ್ಥಿತಿಯನ್ನು ಸೂಚಿಸಲಿಕ್ಕೆ ಬಂದಂತ ಹೆಲ್ಪಿಂಗ್ ವರ್ಬ್ ವ್ಯಕ್ತಿ ಏನು ಇದ್ದಾನೆ ಅಂತ ಹೇಳಿದಾಗ ನಾವು ತಗೊಂಡಿರ್ತೀವಿ, ಹೇಗೆ ಇದ್ದಾನೆ ಅಂತ ಹೇಳಿಕ್ಕೆ ಅಡ್ಜೆಕ್ಟಿವ್ ತಗೊಂಡಿರ್ತೀವಿ. ನಂತರ ಅಡ್ಜೆಕ್ಟಿವ್ ನಮ್ಮ ಜೊತೆ ಬರ್ಬೋದು. ನಾನು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಿರುತ್ತೇನೆ, ಅವಳು ಭವಿಷ್ಯದಲ್ಲಿ ಒಬ್ಬ ಮಹಾನ್ ನಟಿ ಇರ್ತಾಳೆ ಹೆಲ್ಪಿಂಗ್ ವರ್ಬ್. ಅವಳು ಸಬ್ಜೆಕ್ಟ್. ಶಿ ವಿಲ್ ಬಿ ಅ ಗ್ರೇಟ್ ಆಕ್ಟ್ರೆಸ್ ಇನ್ ಫ್ಯೂಚರ್. ಅವಳು ಭವಿಷ್ಯದಲ್ಲಿ ಒಬ್ಬ ಮಹಾನ್ ನಟಿ ಆಗಿರ್ತಾಳೆ. ಅವನು ಭವಿಷ್ಯದಲ್ಲಿ ಒಬ್ಬ ಮಹಾನ್ ವಿಜ್ಞಾನಿ ಆಗಿರ್ತಾನೆ. ಹಿ ವಿಲ್ ಬಿ ಅ ಗ್ರೇಟ್ ಸೈಂಟಿಸ್ಟ್ ಇನ್ ಫ್ಯೂಚರ್. ಅವನು ಹಿಂದೆ ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದನು, ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿದ್ದನು, ಒಬ್ಬ ಶ್ರೀಮಂತ ವರ್ತಕನಿದ್ದನು. ಹಿ ವಾಸ್ ಅ ರಿಚ್ ಮರ್ಚೆಂಟ್ ಇನ್ ದ ಪಾಸ್ಟ್. ಹಿಂದೆ, ಪಾಸ್ಟ್. ಇದ್ದಾನೆ ಪ್ರೆಸೆಂಟ್ ಟೆನ್ಸ್, ಇದ್ದನು ಪಾಸ್ಟ್ ಟೆನ್ಸ್. ಇರುತ್ತಾನೆ ನೋಡ್ರಿ, ಇರುವಿಕೆ ಅಷ್ಟೇ ಇದೆ. ಆದ್ರೆ ನಾವು ಅಡ್ಜೆಕ್ಟಿವ್ ನೋಡ್ತಾ ಮಾಡಿದ್ವಿ. ಅ ಗ್ರೇಟ್ ಸೈಂಟಿಸ್ಟ್, ಐ ಆಮ್ ಅ ಗುಡ್ ಟೀಚರ್. ನಾನು ಒಬ್ಬ ಒಳ್ಳೆಯ ಶಿಕ್ಷಕ ಇದ್ದೇನೆ. ಏನಿದ್ದೇನೆ, ಶಿಕ್ಷಕ. ಎಂತ ಶಿಕ್ಷಕ, ಒಳ್ಳೆಯ ಶಿಕ್ಷಕ, ಒಳ್ಳೆಯ, ಗುಡ್ ಟೀಚರ್. ನಾವು ಅಡ್ಜೆಕ್ಟಿವ್ ನೋಡ್ರಿ. ನಾ ಇವತ್ತು ಬಾಗಲಕೋಟೆಯಾಗ ಅದೀನಿ ಹೆಲ್ಪಿಂಗ್ ವರ್ಬ್. ಏನ್ ಮಾಡ್ತಾ ಇದೀನಿ, ಕ್ರಿಯೆ ಇಲ್ಲ, ಅದಕ್ಕೆ ಇದು ಹೆಲ್ಪಿಂಗ್ ವರ್ಬ್. ಎಲ್ಲಿದ್ದೀನಿ, ಬಾಗಲಕೋಟೆ ಅನ್ನೋ ಸ್ಥಳದೀನಿ, ಪ್ರಿಪೋಸಿಷನ್. ನೋಡಿ, ಸೇಮ್ ಫಾರ್ಮುಲಾ. ಅವಾಗ ಏನಾಗುತ್ತೆ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್, ಪ್ರಿಪೋಸಿಷನ್. ನಾವು ಅವಾಗ ಏನಾಗುತ್ತೆ, ಐ ಆಮ್ ಇನ್ ಬಾಗಲಕೋಟ್. ನಾನು ನಿನ್ನೆ ಬೆಂಗಳೂರಾಗಿದ್ದೆ, ಐ ವಾಸ್ ಇನ್ ಬೆಂಗಳೂರು ಎಸ್ಟರ್ಡೇ. ನಾಳೆ ನಾ ಬಿಜಾಪುರ್ನಾಗಿರ್ತೀನಿ, ಐ ಶಾಲ್ ಬಿ ಇನ್ ಬಿಜಾಪುರ್ ಟುಮಾರೋ. ಈ ರೀತಿ ಇರುವಿಕೆಯನ್ನು ಹೇಳಿಕೆ ಬಂದಂತ ಹೆಲ್ಪಿಂಗ್ ವರ್ಬ್ ಸ್ಪಷ್ಟವಾಗಿ ವ್ಯಕ್ತಿ ಏನಿದ್ದಾನೆ, ಹೇಗಿದ್ದಾನೆ, ಎಲ್ಲಿ ಇದ್ದಾನೆ ಅಂತ ಹೇಳ್ತೇವೆ ವಿನಃ ಏನು ಮಾಡ್ತಾನೆ ಅನ್ನೋ ಕ್ರಿಯೆ ಇರೋದು. ಇದು ನಾವು ಸ್ಪಷ್ಟವಾಗಿ ಗುರುತಿಸ್ಬೇಕು. ಕ್ರಿಯೆಯನ್ನು ಸೂಚಿಸಲಿಕ್ಕೆ ಬಂದ್ರೆ ಅದು ಮೇನ್ ವರ್ಬ್, ಕ್ರಿಯೆ ಇಲ್ಲ ಅಂದ್ರೆ ಅದು ಹೆಲ್ಪಿಂಗ್ ವರ್ಬ್. ಆ ಹೆಲ್ಪಿಂಗ್ ವರ್ಬ್ ಅಂದ್ರೆ ಇರುವಿಕೆಯನ್ನು 3 ಸ್ಥಿತಿಯಲ್ಲಿ ಹೇಳ್ಬೋದು. ಸದ್ಯದ ಇರುವಿಕೆ ಪ್ರೆಸೆಂಟ್ ಟೆನ್ಸ್, ಹಿಂದಿನ ಇರುವಿಕೆ ಪಾಸ್ಟ್ ಟೆನ್ಸ್, ಮುಂದಿನ ಇರುವಿಕೆ ಫ್ಯೂಚರ್ ಟೆನ್ಸ್. ಇರೋದಿರೋದು ಫಾರ್ಮುಲಾ ಒಂದೇ, ಅದು ಬದಲಾಗೋದು ಹೆಲ್ಪಿಂಗ್ ವರ್ಬ್. ಆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಮ್ ಆರ್ ಈಸ್ ಇವು ಗೊತ್ತಿರಬೇಕು. ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್ ವರ್ಬ್, ಫ್ಯೂಚರ್ ಟೆನ್ಸ್ ನಲ್ಲಿ ಶಾಲ್ ಬಿ ಮತ್ತು ವಿಲ್ ಬಿ. ಮುಗಿಯಿತು, ಮತ್ತೇನು ಇಲ್ಲ. ಈ ರೀತಿ 2ನೇ ಸಿದ್ಧ ಸೂತ್ರ ನೋಡ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಬಹಳ ಸರಳ ಅನ್ಸುತ್ತೆ. ಮುಂದೆ ಸಂಕೀರ್ಣವಾದಂತ ವಾಕ್ಯಗಳ ಜೊತೆ ಇವುಗಳನ್ನು ಕೂಡಿಸುವಾಗ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ತಗೊಂಡು, ರಿಲೇಟಿವ್ ಪ್ರೊನೌನ್ ತಗೊಂಡು ಒಂದು ಮೇನ್ ಕ್ಲಾಸ್ ಜೊತೆ ಸಬಾರ್ಡಿನೇಟ್ ಕ್ಲಾಸ್ ಜೋಡಿಸುವಾಗ ಆ ಮೇನ್ ಕ್ಲಾಸಿನಲ್ಲಿ ಅಥವಾ ಸಬಾರ್ಡಿನೇಟ್ ಕ್ಲಾಸ್ನಲ್ಲಿ ಈ ರೀತಿ ಸ್ಥಿತಿಯನ್ನು ಸೂಚಿಸುವಂತ ವಾಕ್ಯದ ಭಾಗಗಳು ಬಂದಾಗ
ಬಹಳ ಆತಂಕ ಮತ್ತು ಗಲಿಬಿಲಿ ಉಂಟಾಗುತ್ತೆ. ಆಗಿನ ಆತಂಕ ದೂರ ಮಾಡ್ಕೊಳ್ಬೇಕಾದ್ರೆ ಇವುಗಳನ್ನು ಪದೇ ಪದೇ ಗಮನಿಸಿ ಒಳ ಅರ್ಥಗಳನ್ನು ಸೂಕ್ಷ್ಮ ನಾವು ಗಮನಿಸ್ಕೊಳ್ಬೇಕು. ಆದ್ದರಿಂದ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋನ ನೀವು ಪದೇ ಪದೇ ನೋಡಿ. ಈಗ ಸದ್ಯದಲ್ಲಿ ಸರಳ ಅನಿಸುವಂತಹ ಶಬ್ದಗಳು ಅಥವಾ ವಾಕ್ಯ, ಆ ವಾಕ್ಯದಲ್ಲಿ ಬಳಸುವಂತಹ ಶಬ್ದ ನೌನ್ ಇದೆಯೋ ಅಥವಾ ಎಡ್ಜೆಕ್ಟ್ ಇದೆಯೋ, ಎಡ್ಜೆಕ್ಟಿವ್ ನೌನ್ ಇದೆಯೋ ಅಥವಾ ಎಡ್ವರ್ಬ್ ಇದೆಯೋ ಅಥವಾ ಪ್ರಿಪೋಸಿಷನ್ ನೌನ್ ಇದೆಯೋ ಗೊತ್ತಾವ. ಇದು ಇದ್ರೆ ಹೆಲ್ಪಿಂಗ್ ವರ್ಬ್ ಇದ್ರೆ ಯಾವಾಗಲೂ ಒಂದು ಇರಲೇಬೇಕು. ಮೇನ್ ವರ್ಬ್ ಇದ್ರೆ ಯಾವುದು ಇರೋದಿಲ್ಲ, ಆಬ್ಜೆಕ್ಟ್ ಇರುತ್ತೆ. ಇದು ನಾನು ನೆನಪಿಟ್ಕೊಳ್ಳೋದು. ಅಂದ್ರೆ ನಾನು ಎರಡನೇ ಸೂತ್ರದಲ್ಲಿ ಏನ್ ಕೊಡ್ತಾ ಇದ್ದೀನಿ, ಕ್ರಿಯೆ ಇಲ್ಲದ ಕೇವಲ ಇರುವಿಕೆಯನ್ನು ಸೂಚಿಸುವಂತಹ ವಾಕ್ಯ ರಚನೆಗಳು ಈ ಸೂತ್ರಕ್ಕೆ ಅನುಗುಣವಾಗಿಯೇ ರಚನೆ ಆಗಬೇಕು. ಅದೇ ಒಂದೇ ಸೂತ್ರದಲ್ಲಿ ನಾನು ಏನ್ ಹೇಳಿದೀನಿ, ಕ್ರಿಯೆ ಸೂಚಿಸುವಂತ ವಾಕ್ಯಗಳಿದ್ರೆ ಇದೇ ಫಾರ್ಮುಲಾ, ಆದ್ರೆ ಹೆಲ್ಪಿಂಗ್ ವರ್ಬ್ ಸ್ಥಳದಲ್ಲಿ ಮೇನ್ ವರ್ಬ್ ಇರುತ್ತೆ. ಆಗ ಮೇನ್ ವರ್ಬ್ ಅಂದ್ಮೇಲೆ ಉಳಿದೆಲ್ಲಾ ಪದಗಳಿಗೆ ನಾವು ಆಬ್ಜೆಕ್ಟ್ ಅನ್ನು ತಗೊಂಡಿರ್ತೀವಿ. ನಾವು ಇದನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ನೀವು ಮತ್ತೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮತ್ತೊಂದ್ಸರಿ ಆ ವಿಡಿಯೋನ ದಯವಿಟ್ಟು ನೋಡ್ಕೊಳ್ಳಿ. ಇನ್ನ ಇಲ್ಲಿ ನಾನು ತಿಳಿಸಿದ್ದು ಎಲ್ಲ ಅಫರ್ಮೇಟಿವ್ ಸೆಂಟೆನ್ಸ್. ಅದೇ ಒಂದ್ ವೇಳೆ ನೆಗೆಟಿವ್ ಇಲ್ಲ ನೋಡ್ತೀನಿ, ನಾನು ಒಬ್ಬ ಶಿಕ್ಷಕನಲ್ಲ, ಅಲ್ಲ ನೆಗೆಟಿವ್ ನಾಟ್. ಆ ನಾಟ್ ಯಾವತ್ತೂ ಹೆಲ್ಪಿಂಗ್ ಪಕ್ಕದಲ್ಲಿ ಇರಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಅ ಟೀಚರ್, ಐ ಆಮ್ ನಾಟ್ ಗುಡ್, ಐ ಆಮ್ ನಾಟ್ ಹ್ಯಾಪಿ, ಐ ಆಮ್ ನಾಟ್ ಇನ್ ಬಾಗಲ್ಕೋಟ್, ಐ ವಾಸ್ ನಾಟ್ ಅ ಟೀಚರ್ ದೆನ್, ಐ ವಾಸ್ ನಾಟ್ ಹ್ಯಾಪಿ ದೆನ್, ಐ ವಾಸ್ ನಾಟ್ ಇನ್ ಬೆಂಗಳೂರು ಎಸ್ಟರ್ಡೇ. ನಾಟ್ ನೆಗೆಟಿವ್ ಸೆಂಟೆನ್ಸ್ ಬಳಸ್ಕೊಳ್ತೀವಿ. ಅದೇ ಪ್ರಶ್ನೆ ಕೇಳುವಂತ, ನಾನು ಒಬ್ಬ ಶಿಕ್ಷಕನಿದ್ದೇನೆಯೇ, ನಾನು ನಿಮ್ಮ ಶಿಕ್ಷಕನಿದ್ದೇನೆಯೇ, ಅವನು ನಿನ್ನ ಗೆಳೆಯ ಇದ್ದಾನೆಯೇ ಪ್ರಶ್ನೆ. ಈ ಪ್ರಶ್ನೆ ಅಂದ್ರೆ ಅದು ಇರುವಿಕೆನೇ ಇದೆ. ಅದು ಇರುವಿಕೆ ಪ್ರಶ್ನೆ ಕೇಳ್ತಾ ಇದ್ದ ಮೇಲೆ ಪ್ರಶ್ನೆ ಯಾವತ್ತೂ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು. ಆ ಹೆಲ್ಪಿಂಗ್ ವರ್ಬ್ ಬಂದಾಗ ಆಮ್ ಐ ಅ ಟೀಚರ್, ನಾನೊಬ್ಬ ಶಿಕ್ಷಕನಿದ್ದೇನೆಯೇ, ಆಮ್ ಐ ಯುವರ್ ಟೀಚರ್, ನಾನು ನಿಮ್ಮ ಶಿಕ್ಷಕ ಇದ್ದೇನೆಯೇ. ಅದೇ ಪಾಸ್ಟ್ ವಾಸ್ ಐ ಎ ಟೀಚರ್ ದೆನ್, ನಾನು ಆಗೊಬ್ಬ ಶಿಕ್ಷಕ ಇದ್ದೇನೆ. ಶಾಲ್ ಐ ಬಿ ಎ ಟೀಚರ್ ಇನ್ ಫ್ಯೂಚರ್, ನಾನು ಭವಿಷ್ಯದಲ್ಲಿ ಒಬ್ಬ ಶಿಕ್ಷಕನಾಗಿರುತ್ತೇನೆಯೇ. ಇಂಟ್ರಾಗೇಟಿವ್. ಅದೇ ಇನ್ನೊಂದು ಇಂಟ್ರಾಗೇಟಿವ್ ಇದೆ, ನಾನು ನಿಮ್ಮ ಶಿಕ್ಷಕನಲ್ಲವೇ, ಅವನು ನಿನ್ನ ಗೆಳೆಯ ಅಲ್ಲವೇ, ನೀನು ನಾಳೆ ಇಲ್ಲಿ ಇರುವುದಿಲ್ಲವೇ, ಇಲ್ಲವೇ ನೆಗೆಟಿವ್ ಇಂಟ್ರಾಗೇಟಿವ್. ಇರುವುದಿಲ್ಲವೇ, ಹೇಗಿರುವುದಿಲ್ಲವೇ, ಸಂತೋಷವಾಗಿರುವುದಿಲ್ಲವೇ, ಎಲ್ಲಿರುವುದಿಲ್ಲವೇ, ಬೆಂಗಳೂರಿನಲ್ಲಿ ಇರುವಿಕೆ. ಆ ಇರುವಿಕೆ ಬಗ್ಗೆ ನೆಗೆಟಿವ್ ಪ್ರಶ್ನೆ, ನೆಗೆಟಿವ್ ಇಂಟ್ರಾಗೇಟಿವ್. ಈ ನೆಗೆಟಿವ್ ಇಂಟ್ರಾಗೇಟಿವ್ ಅನ್ನು ಇಂಗ್ಲಿಷ್ ನಲ್ಲಿ ಯಾವತ್ತೂ ಹೆಲ್ಪಿಂಗ್ ವರ್ಬ್ ನಾಟ್ ಮೇಲೆ ಪ್ರಾರಂಭ ಮಾಡಬೇಕು. ಅವಾಗ ಶಾರ್ಟ್ ಫಾರ್ಮ್ ನಾಟ್ ಇತ್ತು. ಆಮ್ ನಾಟ್, ಶಾರ್ಟ್ ಫಾರ್ಮ್ ಆಮಂಟ್. ಆಮಂಟ್ ಐ ಎ ಟೀಚರ್, ನಾನು ಒಬ್ಬ ಶಿಕ್ಷಕನಲ್ಲವೇ. ವಾಸಂಟ್ ಐ ಟೀಚರ್ ದೆನ್, ನಾನು ಆಗ ಒಬ್ಬ ಶಿಕ್ಷಕನಾಗಿದ್ದಿಲ್ಲವೇ. ಶಾಂಟ್ ಐ ಬಿ ಅ ಟೀಚರ್ ಇನ್ ಫ್ಯೂಚರ್, ನಾನು ಭವಿಷ್ಯದಲ್ಲಿ ಒಬ್ಬ ಶಿಕ್ಷಕ ಇರುವುದಿಲ್ಲವೇ. ಈ ರೀತಿ ಇದೇ ಸೂತ್ರದಲ್ಲಿ ಬಂದಾಗ ನೆಗೆಟಿವ್ ಅನ್ನ ನಾಟ್ ಹಾಕೊಂಡು, ಇಂಟ್ರಾಗೇಟಿವ್ ಅನ್ನ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಮಾಡಿಕೊಂಡು, ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ನಾಟ್ ಪ್ರಾರಂಭ ಮಾಡಿದ್ರೆ ಈ ಸಿದ್ಧ ಸೂತ್ರಗಳ ಮೂಲಕ ನೀವು ಇಂಗ್ಲಿಷ್ ವಾಕ್ಯವನ್ನು ಬಹಳ ಸರಳವಾಗಿ ಮತ್ತು ಸುಲಭವಾಗಿ ತಪ್ಪಿಲ್ಲದೇ ರಚನೆ ಮಾಡಬಹುದು. ಅದಕ್ಕೆ ಈ ವಿಡಿಯೋ ಮೂಲಕ ನಾನು ನಿಮಗೆ ಕೊಡ್ತಾ ಇರೋದು ಎರಡನೇ ಸಿದ್ಧ ಸೂತ್ರ, ದಟ್ ಈಸ್ ದ ಸೆಕೆಂಡ್ ಗೋಲ್ಡನ್ ರೂಲ್. ಸೆಕೆಂಡ್ ಗೋಲ್ಡನ್ ರೂಲ್ ಮೀನ್ಸ್ ಇಫ್ ದೇರ್ ಈಸ್ ಓನ್ಲಿ ಸ್ಟೇಟ್ ಆರ್ ಕಂಡೀಷನ್, ವಾಟ್ ಯು ಸೇ, ಕೇವಲ ಸ್ಥಿತಿ ಇದ್ದಂತ ಹೆಲ್ಪಿಂಗ್ ವರ್ಬ್ ಇದ್ದಂತ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ಹೋಗಬೇಕಾದಾಗ ಈ ಸೂತ್ರ ಕ್ರಿಯೆಯನ್ನು ಸೂಚಿಸ್ತಿದ್ರೆ ಕ್ರಿಯೆಯನ್ನು ಸೂಚಿಸುವಂತ ಸೂತ್ರ ನಾನು ಮೊನ್ನೆ ವಿಡಿಯೋನಲ್ಲಿ ಫಸ್ಟ್ ಗೋಲ್ಡನ್ ರೂಲ್ ಹೇಳಿ. ಈ ತಕ್ಕ ಮಟ್ಟಿಗೆ ನಿಮಗೆ ಈ ಎರಡನೇ ವಿಡಿಯೋ ಒಂದು ಗಲಿಬಿಲಿಯನ್ನ, ನಿಮ್ಗೆ ಆತಂಕವನ್ನ ಸ್ವಲ್ಪ ದೂರ ಮಾಡಲಿಕ್ಕೆ ನೀವು ಮಾಡಿದ್ರಿ. ನಂತರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಗೋಲ್ಡನ್ ರೂಲ್ ಬರುತ್ತೆ, ಅದನ್ನ ನೀವು ಮುಂದಿನ ವಿಡಿಯೋದಲ್ಲಿ ಕಲ್ತ್ಕೋಬಹುದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.